ನಮಸ್ತೆ, ನನ್ನ ಹೆಸರು ಭಾಗ್ಯ ಅಂತೇಳಿ. ನನ್ನ ಮಗಳು ಮಾಲಿನಿ ಅಂತ. ನನ್ನ ಮಗಳಿಗೆ ಬ್ಲಡ್ ತುಂಬ ಕಡಿಮೆ ಇದೆ ಅಂತೇಳಿ ಕರ್ಕೊಬಂದು ಅಡ್ಮಿಟ್ ಮಾಡಿದ್ವಿ ಇಲ್ಲಿ ಗರ್ಭಗೃಹ ಅನ್ನೋ ಹಾಸ್ಪಿಟ್ಲಿಗೆ. ಬಟ್ ಇಲ್ಲಿಗೆ ಬಂದಮೇಲೆ ನಮಗೆ ಹಾಸ್ಪಿಟ್ಲ್ ಥರ ಏನೂ ಫೀಲ್ ಆಗಲಿಲ್ಲ. ಮನೇಲಿ ಹೆಂಗಿದ್ವಿ ಹಂಗೆ ಇದ್ವಿ. ಬಟ್ ಡಾಕ್ಟ್ರೂ ಹಂಗೆ ಟ್ರೀಟ್ ಮಾಡಿದ್ರು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವ ಡಾಕ್ಟ್ರೂ ಈ ಥರ ಟ್ರೀಟ್ ಮಾಡಿದ್ದು ನಾನು ನೋಡಲಿಲ್ಲ. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಅಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು. ನಮ್ಗೆ ಯಾವುದೇ ಥರ ಹೊರಗಡೆ ಇದ್ದೀವಿ, ಹಾಸ್ಪಿಟ್ಲಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಏನೂ ಬರಲಿಲ್ಲ. ಡಾಕ್ಟ್ರು, ಇಲ್ಲಿ ನರ್ಸ್ಗಳು, ಇಲ್ಲಿ ರಿಸೆಪ್ಷನಿಸ್ಟು ಎಲ್ಲರೂ ನಮ್ಮ ಫ್ಯಾಮಿಲಿಯವ್ರ ಥರನೇ ಇದ್ದು ಚೆನ್ನಾಗಿ ನೋಡಿಕೊಂಡ್ರು. ಒಂಥರ ಏನು ಅಂದರೆ ನನ್ನ ಮಗಳೂ ಕ್ಯೂರ್ ಆಗಿಬಿಟ್ಲು. ಆ ಥರ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅಲ್ಲೆಲ್ಲೋ ಡಾಕ್ಟ್ರ್ ಹೇಳಿದ್ದು ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ ಕ್ಯೂರ್ ಆದ್ದು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಈ ಹಾಸ್ಪಿಟ್ಲು ನೋಡಿ ಖುಷಿ ಆಯಿತು. ಈ ಥರ ಹಾಸ್ಪಿಟ್ಲು ಇದೆಯಲ್ಲ ಅನ್ನೋದು ಫೀಲ್ ಆಗ್ತಿದೆ. ಇವಾಗೆಲ್ಲ ದುಡ್ಡಿನ ಮುಂದೆ ಏನೂ ಇಲ್ಲ ಅನ್ನೋ ಥರ ಇತ್ತು. ಬಟ್ ದುಡ್ಡೆಲ್ಲ ಮುಖ್ಯ, ಚೆನ್ನಾಗಿ ನೋಡ್ಕೊಳ್ಳೋದು ಮುಖ್ಯ. ಆ ಥರ ನೋಡ್ಕೊಂಡಿದ್ದಾರೆ ಡಾಕ್ಟ್ರು. ಡಾಕ್ಟ್ರ್ ನೇಮ್ ಬಂದು ರಶ್ಮಿ ಅಂತೇಳಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಇನ್ನು ಹಾಸ್ಪಿಟ್ಲು ಈಗ ಹೋಗ್ಬೇಕಲ್ಲ ಅನ್ನೋದು ಒಂದೇ ಬೇಜಾರಾಗ್ತಿರೋದು. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದಾಗಿತ್ತಲ್ಲ ಅಂತ. ಬಟ್ ಹಾಸ್ಪಿಟ್ಲು ಅನ್ನೋ ದೆಸೆಯಿಂದ ಹೋಗ್ಲೇಬೇಕಾಗಿದೆ. ಒಂಥರ ಖುಷಿ ಆಯಿತು ಹಾಸ್ಪಿಟ್ಲಿಗೆ ಬಂದಿದ್ದಕ್ಕಿಂತ, ವಾಸಿ ಆಗಿದ್ದಕ್ಕಿಂತ ಖುಷಿಯಾಗಿದ್ದೇನೆ ಇದಾಗಿದ್ದು. ಒಳ್ಳೆ